ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಆಧ್ಯಾತ್ಮಿಕ ಸನಾತನ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವಿದೆ. ಅದರಲ್ಲಿಯೂ ಇಡೀ ವರ್ಷದ 24 ಏಕಾದಶಿಗಳಲ್ಲಿ ಅತ್ಯಂತ ಕಠಿಣ ಹಾಗೂ ಗರಿಷ್ಠ ಫಲ ನೀಡುವ ವ್ರತ ಎಂದರೆ ಅದು ನಿರ್ಜಲ ಏಕಾದಶಿ. ಈ ವರ್ಷ ಅಂದರೆ 2026ರ ನಿರ್ಜಲ ಏಕಾದಶಿ ವ್ರತವನ್ನು ಇದೇ ಜೂನ್ 25ರ ಗುರುವಾರದಂದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಪವಿತ್ರ ದಿನದಂದು ನೀರು ಕೂಡ ಕುಡಿಯದೆ ಉಪವಾಸ ಮಾಡುವುದರಿಂದ ಇಡೀ ವರ್ಷದ ಎಲ್ಲ ಏಕಾದಶಿಗಳ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಈ ಬಾರಿಯ 2026ರ ನಿರ್ಜಲ ಏಕಾದಶಿ ಸಾಮಾನ್ಯ ದಿನವಲ್ಲ. ಈ ದಿನ ಬ್ರಹ್ಮಾಂಡದಲ್ಲಿ ಒಂದು ಮಹಾಸಂಯೋಗ ಸಂಭವಿಸುತ್ತಿದೆ. ಗ್ರಹಗಳ ರಾಜಕುಮಾರನಾದ ಬುಧ ಮತ್ತು ಐಶ್ವರ್ಯಕಾರಕನಾದ ಶುಕ್ರ ಇಬ್ಬರು ಕಟಕ ರಾಶಿಯಲ್ಲಿ ಒಂದಾಗುತ್ತಿದ್ದಾರೆ. ಈ ಅಪರೂಪದ ಸಂಯೋಗದಿಂದಾಗಿ ಆಕಾಶ ಮಂಡಲದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣಗೊಳ್ಳುತ್ತಿದೆ. ಈ ಶುಭ ಯೋಗದ ಸೃಷ್ಟಿಯಿಂದಾಗಿ ಹಣ, ವೈಭವ, ಕೀರ್ತಿ ಮತ್ತು ಅಭೂತಪೂರ್ವ ಯಶಸ್ಸು ಕೆಲವು ರಾಶಿಗಳ ಮನೆ ಬಾಗಿಲು ತಟ್ಟಲಿದೆ. ಹಾಗಾದರೆ ಆ ಮಹಾಯೋಗದ ಸಂಪೂರ್ಣ ಸಕಾರಾತ್ಮಕ ಪ್ರಭಾವವನ್ನು ಪಡೆಯಲಿರುವ ಆ 5 ಅದೃಷ್ಟದ ರಾಶಿಗಳು ಯಾವುವು, ಅವರ ಜೀವನ ಹೇಗೆ ಬದಲಾಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿರ್ಜಲ ಏಕಾದಶಿ ಹಾಗೂ ಲಕ್ಷ್ಮೀನಾರಾಯಣ ಯೋಗದ ಮಹತ್ವ. ರಾಶಿಫಲವನ್ನು ತಿಳಿಯುವ ಮುನ್ನ ಈ ದಿನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಜೂನ್ 25, 2026ರ ಗುರುವಾರ ಹರಿಹರರ ಆರಾಧನೆಗೆ ಸಕಾಲ. ಗುರುವಾರ ಸ್ವತಃ ಜಗನ್ನಾಥನಾದ ವಿಷ್ಣುವಿನ ದಿನ. ಅಂದು ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುತ್ತಿರುವುದರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ನಾಶವಾಗಿ ಐಶ್ವರ್ಯ ವೃದ್ಧಿಯಾಗಲು ಇದು ಸುವರ್ಣಾವಕಾಶ. ಬುಧ ಎಂದರೆ ಬುದ್ಧಿ, ವ್ಯಾಪಾರ ಮತ್ತು ಸಂವಹನ. ಶುಕ್ರ ಎಂದರೆ ಭೌತಿಕ ಸುಖ, ಪ್ರೀತಿ ಮತ್ತು ಸೌಂದರ್ಯ. ಇವರಿಬ್ಬರ ಮಿಲನ ಕಟಕ ರಾಶಿಯಲ್ಲಿ ಆಗುತ್ತಿರುವುದರಿಂದ ಇಡೀ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ವಿಶೇಷವಾಗಿ 5 ರಾಶಿಯವರ ಜೀವನ ಶೈಲಿ, ಶಿಕ್ಷಣ, ಉದ್ಯೋಗ ಮತ್ತು ವಿದೇಶಿ ಪ್ರಯಾಣದ ಕನಸುಗಳು ಹೇಗೆ ನನಸಾಗಲಿವೆ ಎಂದು ಈಗ ಒಂದೊಂದಾಗಿ ನೋಡೋಣ. 1. ವೃಷಭ ರಾಶಿ. ಮೊದಲನೆಯದಾಗಿ ಈ ಮಹಾಯೋಗದಿಂದ ಅತಿ ಹೆಚ್ಚು ಲಾಭ ಪಡೆಯುತ್ತಿರುವ ರಾಶಿ ಎಂದರೆ ಅದು ವೃಷಭ ರಾಶಿ. ಶುಕ್ರನೇ ನಿಮ್ಮ ರಾಶಿಯಾಧಿಪತಿಯಾಗಿರುವುದರಿಂದ ಕಟಕ ರಾಶಿಯಲ್ಲಿ ನಿರ್ಮಾಣವಾಗುತ್ತಿರುವ ಲಕ್ಷ್ಮೀನಾರಾಯಣ ಯೋಗವು ನಿಮಗೆ ವರದಾನವಾಗಲಿದೆ. ಜೀವನ ಶೈಲಿ. ನಿಮ್ಮ ಜೀವನ ಶೈಲಿಯಲ್ಲಿ ಭಾರಿ ಧನಾತ್ಮಕ ಬದಲಾವಣೆಗಳು ಬರಲಿವೆ. ಇಲ್ಲಿಯವರೆಗೆ ಇದ್ದ ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಲಹಗಳು ದೂರವಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡುವ ಯೋಗವಿದೆ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಅತ್ಯಂತ ಪ್ರಬುದ್ಧತೆಯಿಂದ ನಿಭಾಯಿಸುತ್ತೀರಿ. ಶಿಕ್ಷಣ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. ಕಠಿಣ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ. ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ. ವಿದೇಶಿ ಪ್ರಯಾಣ. ನೀವು ಬಹುದಿನಗಳಿಂದ ವಿದೇಶದಲ್ಲಿ ಉದ್ಯೋಗ ಮಾಡಲು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಈ ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ವೀಸಾ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲಿದೆ. ವ್ಯಾಪಾರ ವಿಸ್ತರಣೆಗಾಗಿ ವಿದೇಶಿ ಪ್ರವಾಸ ಮಾಡುವ ಸಾಧ್ಯತೆಗಳಿವೆ. ಉದಾಹರಣೆಗೆ, ನೀವು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅಥವಾ ರಫ್ತು ಆಮದು ಬಿಸ್ನೆಸ್ನಲ್ಲಿದ್ದರೆ ಜೂನ್ 25ರ ನಂತರ ಹೊಸ ಅಂತಾರಾಷ್ಟ್ರೀಯ ಕ್ಲೈಂಟ್ಗಳು ಸಿಗುವ ಮೂಲಕ ನಿಮ್ಮ ಆದಾಯ ದುಪ್ಪಟ್ಟಾಗಬಹುದು. ಅವಿವಾಹಿತರಿಗೆ ಯೋಗ್ಯ ಜೀವನ ಸಂಗಾತಿಯು ದೊರಕಲಿದ್ದಾರೆ. 2. ಮಿಥುನ ರಾಶಿ. ಎರಡನೆಯದಾಗಿ ಬುಧನ ಸ್ವಕ್ಷೇತ್ರವಾದ ಮಿಥುನ ರಾಶಿ. ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಅಂದರೆ ಧನ ಮತ್ತು ವಾಣಿಯ ಮನೆಯಲ್ಲಿ
ಈ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತಿದೆ. ಜೀವನ ಶೈಲಿ. 2ನೇ ಮನೆ ಧನಸ್ಥಾನವಾದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಗಟ್ಟಿಯಾಗಲಿದೆ. ಬುಧ ಮತ್ತು ಶುಕ್ರರ ಅನುಗ್ರಹದಿಂದ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಅಥವಾ ಮಾಧುರ್ಯ ಬರಲಿದೆ. ಇದರಿಂದ ಶತ್ರುಗಳು ನಿಮ್ಮ ಮಿತ್ರರಾಗುತ್ತಾರೆ. ಐಷಾರಾಮಿ ಜೀವನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದ್ದು, ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ. ಶಿಕ್ಷಣ. ಕಲೆ, ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಫಲಪ್ರದ ಸಮಯ. ನಿಮ್ಮ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಜಗತ್ತಿಗೆ ತಿಳಿಯಲಿದೆ. ಶಿಕ್ಷಕರಿಂದ ಮತ್ತು ಹಿರಿಯರಿಂದ ಪ್ರಶಂಸೆ ಹಾಗೂ ಸ್ಕಾಲರ್ಶಿಪ್ಗಳು ದೊರೆಯಲಿವೆ. ವಿದೇಶಿ ಪ್ರಯಾಣ. ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ವಿದೇಶಿ ಮೂಲಗಳಿಂದ ಹಣ ಹರಿದು ಬರಲಿದೆ. ಗ್ಲೋಬಲ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಆನ್ಲೈನ್ ಮೂಲಕ ವಿದೇಶಿ ಪ್ರಾಜೆಕ್ಟ್ಗಳು ಸಿಗಲಿವೆ ಅಥವಾ ಕಂಪನಿಯ ವತಿಯಿಂದಲೇ ವಿದೇಶ ಪ್ರವಾಸದ ಆಫರ್ ಬರಬಹುದು. ಉದಾಹರಣೆಗೆ, ಮಾಧ್ಯಮ, ಚಲನಚಿತ್ರ, ಯೂಟ್ಯೂಬ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅನಿರೀಕ್ಷಿತ ಧನಲಾಭ ತರಲಿದೆ. ನೀವು ಬರೆದ ಕಥೆ ಅಥವಾ ನೀವು ಮಾಡಿದ ಕ್ರಿಯೇಟಿವ್ ಕೆಲಸಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗುವ ಉದಾಹರಣೆಗಳು ಈ ಅವಧಿಯಲ್ಲಿ ಕಾಣಬಹುದು. 3. ಕಟಕ ರಾಶಿ. 3ನೇಯದಾಗಿ ಈ ಇಡೀ ಯೋಗದ ಕೇಂದ್ರಬಿಂದುವಾಗಿರುವ ಕಟಕ ರಾಶಿ. ಏಕೆಂದರೆ ಬುಧ ಮತ್ತು ಶುಕ್ರರ ಮಹಾಸಂಯೋಗವು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಸಂಭವಿಸುತ್ತಿದೆ. ಜೀವನ ಶೈಲಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ತೇಜಸ್ಸು ಮತ್ತು ಕಾಂತಿ ಮೂಡಲಿದೆ. ದೀರ್ಘಕಾಲದ ಮಾನಸಿಕ ಒತ್ತಡ, ಆರೋಗ್ಯದ ಸಮಸ್ಯೆಗಳಿಂದ ನಿಮಗೆ ಸಂಪೂರ್ಣ ಮುಕ್ತಿ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು, ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಶಿಕ್ಷಣ. ಕಟಕ ರಾಶಿಯ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾರ್ವಕಾಲಿಕ ಅತ್ಯುತ್ತಮ ಪ್ರದರ್ಶನ ನೀಡಲಿದ್ದಾರೆ. ವಿಶೇಷವಾಗಿ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಅಥವಾ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವವರಿಗೆ ಈ ಯೋಗವು ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. ವಿದೇಶಿ ಪ್ರಯಾಣ. ಲಗ್ನದಲ್ಲಿಯೇ ಲಕ್ಷ್ಮೀನಾರಾಯಣ ಯೋಗ ಇರುವುದರಿಂದ ವಿದೇಶಕ್ಕೆ ಹೋಗುವ ನಿಮ್ಮ ದಾರಿ ಸುಗಮವಾಗಲಿದೆ. ಪಾಸ್ಪೋರ್ಟ್ ಅಥವಾ ವೀಸಾ ಸಮಸ್ಯೆಯಿಂದ ಸ್ಥಗಿತಗೊಂಡಿದ್ದ ವಿದೇಶಿ ಪ್ರಯಾಣಗಳು ಪುನರಾರಂಭಗೊಳ್ಳಲಿವೆ. ಉದಾಹರಣೆಗೆ, ಕಟಕ ರಾಶಿಯ ವಿವಾಹಿತರು ಮತ್ತು ಸಂಗಾತಿಯೊಂದಿಗೆ ವಿದೇಶಕ್ಕೆ ಸುಂದರ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ಇನ್ನು ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಜೂನ್ 25ರ ನಂತರ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಸುದ್ದಿ ಸಿಗಲಿದೆ. ಸಂಬಳದಲ್ಲಿ ಗಣನೀಯ ಏರಿಕೆಯಾಗಲಿದೆ. 4. ಕನ್ಯಾ ರಾಶಿ. 4ನೇಯದಾಗಿ ಬುಧನ ಮತ್ತೊಂದು ಪ್ರೀತಿಯ ರಾಶಿಯಾದ ಕನ್ಯಾ ರಾಶಿ. ನಿಮ್ಮ ಜಾತಕದ 11ನೇ ಮನೆ ಅಂದರೆ ಲಾಭ ಮತ್ತು ಇಷ್ಟಾರ್ಥ ಸಿದ್ಧಿಯ ಮನೆಯಲ್ಲಿ ಈ ಶುಭಯೋಗ ನಿರ್ಮಾಣವಾಗುತ್ತಿದೆ. ಜೀವನ ಶೈಲಿ. 11ನೇ ಮನೆಯು ಲಾಭಸ್ಥಾನವಾಗಿರುವುದರಿಂದ ನಿಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಲಿದೆ. ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹಣದ ಹರಿವು ಇರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ಇರಲಿದ್ದು, ಬುಧ ಮತ್ತು ಶುಕ್ರರ ಕೃಪೆಯಿಂದ ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸುತ್ತೀರಿ. ಶಿಕ್ಷಣ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ವಿಶೇಷವಾಗಿ ಗಣಿತ, ಬ್ಯಾಂಕಿಂಗ್ ಅಥವಾ ಅಕೌಂಟ್ಸ್ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರವೇಶ ಸಿಗುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ. ವಿದೇಶಿ ಯೋಗವು ಕನ್ಯಾ ರಾಶಿಯವರಿಗೆ ಅತ್ಯಂತ ಪ್ರಬಲವಾಗಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಉತ್ತರ ಬರಲಿದೆ. ಗ್ರೀನ್ ಕಾರ್ಡ್ ಅಥವಾ PR ಗಾಗಿ ಕಾಯುತ್ತಿರುವವರಿಗೆ ಶುಭ ವಾರ್ತೆ ಸಿಗಲಿದೆ. ಉದಾಹರಣೆಗೆ, ನೀವು ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡಿದ್ದರೆ ಈ ಏಕಾದಶಿಯ ನಂತರ ನಿಮಗೆ ಬಂಪರ್ ಲಾಭ ಸಿಗಬಹುದು. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದ ಯುವಕರಿಗೆ ವಿದೇಶಿ ಕಂಪನಿಗಳಿಂದ ವರ್ಕ್ ಫ್ರಮ್ ಹೋಮ್ ಅಥವಾ ನೇರ ವಿದೇಶಿ ಉದ್ಯೋಗದ ಆಫರ್ ಬರುವ ಉದಾಹರಣೆಗಳು ಹೆಚ್ಚಾಗಲಿವೆ. 5.
ತುಲಾರಾಶಿ. ಐದನೆಯದಾಗಿ ಮತ್ತು ಕೊನೆಯದಾಗಿ ಶುಕ್ರನ ಸ್ವಕ್ಷೇತ್ರವಾದ ತುಲಾರಾಶಿ. ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಅಂದರೆ ಕರ್ಮ ಮತ್ತು ವೃತ್ತಿಜೀವನದ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತಿದೆ. ಜೀವನ ಶೈಲಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಪತಾಕೆ ಹಾರಲಿದೆ. ಬಾಸ್ ಅಥವಾ ಸಹೋದ್ಯೋಗಿಗಳಿಂದ ಅಪ್ರತಿಮ ಗೌರವ ಸಿಗಲಿದೆ. ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರಲಿದ್ದು ಮಾನಸಿಕ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ತಂದೆಯೊಂದಿಗಿನ ಸಂಬಂಧ ಸುಧಾರಿಸಲಿದ್ದು ಅವರಿಂದ ಆಸ್ತಿ ಅಥವಾ ಆರ್ಥಿಕ ಸಹಾಯ ಸಿಗಲಿದೆ. ಶಿಕ್ಷಣ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ಅಥವಾ ಕರಕುಶಲ ಕಲೆ, ಫ್ಯಾಷನ್ ಡಿಸೈನಿಂಗ್, ಆರ್ಕಿಟೆಕ್ಚರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ಅತ್ಯಂತ ಪ್ರಗತಿಪರವಾಗಿರುತ್ತದೆ. ನಿಮ್ಮ ಪ್ರಾಜೆಕ್ಟ್ಗಳಿಗೆ ಭಾರಿ ಮೆಚ್ಚುಗೆ ಸಿಗಲಿದೆ. ವಿದೇಶಿ ಪ್ರಯಾಣ. ವೃತ್ತಿಪರ ಕಾರಣಗಳಿಗಾಗಿ ನೀವು ವಿದೇಶ ಪ್ರಯಾಣ ಮಾಡುವ ಯೋಗವಿದೆ. ಈ ಪ್ರಯಾಣಗಳು ನಿಮ್ಮ ವ್ಯವಹಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ, ಬಿಸಿನೆಸ್ನಲ್ಲಿ ದೀರ್ಘಕಾಲದಿಂದ ನಷ್ಟ ಅನುಭವಿಸುತ್ತಿದ್ದ ತುಲಾರಾಶಿಯ ವ್ಯಾಪಾರಿಗಳಿಗೆ ಈ ನಿರ್ಜಲ ಏಕಾದಶಿಯ ನಂತರ ಹೊಸ ಡೀಲ್ಗಳು ಸಿಗಲಿವೆ. ಸ್ಥಗಿತಗೊಂಡಿದ್ದ ಸರ್ಕಾರಿ ಕೆಲಸಗಳು ಅಥವಾ ಟೆಂಡರ್ಗಳು ಸುಲಭವಾಗಿ ಪೂರ್ಣಗೊಂಡು ಆರ್ಥಿಕ ಸ್ಥಿತಿ ವಜ್ರದಂತೆ ಹೊಳೆಯಲಿದೆ. ನಿರ್ಜಲ ಏಕಾದಶಿಯ ಸರಳ ಪರಿಹಾರಗಳು. ವೀಕ್ಷಕರೇ, ಜೂನ್ 25ರ ಈ ಮಹಾಯೋಗದ ಸಂಪೂರ್ಣ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ನಿಮ್ಮ ಜಾತಕದಲ್ಲಿ ಬುಧ ಹಾಗೂ ಶುಕ್ರ ಗ್ರಹಗಳನ್ನು ಬಲಪಡಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಸರಳ ಪರಿಹಾರಗಳನ್ನು ಹೇಳಲಾಗಿದೆ. ಆ ಪರಿಹಾರಗಳು ಯಾವುವು ಎಂದು ಈಗ ನೋಡೋಣ. 1. ಜಲ ಮತ್ತು ಕುಂಭದಾನ. ನಿರ್ಜಲ ಏಕಾದಶಿಯ ದಿನದಂದು ನೀರನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಒಂದು ಮಣ್ಣಿನ ಅಥವಾ ತಾಮ್ರದ ಬಿಂದಿಗೆಗೆ ಅಂದರೆ ಕಲಶಕ್ಕೆ ಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಇದರಿಂದ ಪಿತೃದೋಷ ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. 2. ಹಳದಿ ವಸ್ತುಗಳ ಅರ್ಪಣೆ. ಈ ದಿನ ವಿಷ್ಣು ದೇವರಿಗೆ ಹಳದಿ ಬಣ್ಣದ ಹೂವುಗಳನ್ನು, ಹಳದಿ ಹಣ್ಣುಗಳು ಅಂದರೆ ಬಾಳೆಹಣ್ಣು ಮತ್ತು ಕಡಲೆಬೇಳೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ. ಇದು ನಿಮ್ಮ ಗುರು ಹಾಗೂ ಬುಧ ಗ್ರಹವನ್ನು ಬಲಪಡಿಸಿ ಆರ್ಥಿಕ ಅಭಿವೃದ್ಧಿ ನೀಡುತ್ತದೆ. 3. ತುಳಸಿ ಪೂಜೆ ಮತ್ತು ದೀಪಾರಾಧನೆ. ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 11 ಬಾರಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿ. ಆದರೆ ನೆನಪಿಡಿ, ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು, ಏಕೆಂದರೆ ಲಕ್ಷ್ಮೀ ದೇವಿಯು ಈ ದಿನ ವಿಷ್ಣುವಿಗಾಗಿ ನಿರ್ಜಲ ಉಪವಾಸ ಇರುತ್ತಾಳೆ ಎಂಬ ನಂಬಿಕೆ ಇದೆ. 4. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪ. ಈ ದಿನದಂದು ಈ ಮಹಾ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಹಾಗೆಯೇ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಮಂತ್ರದಂಡದಂತೆ ದೂರ ಮಾಡುತ್ತದೆ. 5. ಹಸಿದವರಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ. ಸಾಧ್ಯವಾದರೆ ಈ ದಿನ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ತಿನ್ನಿಸಿ. ಬುಧ ಗ್ರಹದ ಶುಭ ದೃಷ್ಟಿಗಾಗಿ ಇದು ಅತ್ಯುತ್ತಮ ಪರಿಹಾರವಾಗಿದೆ. ಹಾಗೆಯೇ ಬಾಯಾರಿದ ಜನರಿಗೆ ತಂಪಾದ ನೀರು ಅಥವಾ ಮಜ್ಜಿಗೆಯನ್ನು ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಜೂನ್ 25ರ ನಿರ್ಜಲ ಏಕಾದಶಿಯಂದು ಸೃಷ್ಟಿಯಾಗಲಿರುವ ಈ ಲಕ್ಷ್ಮೀನಾರಾಯಣ ಯೋಗವು ವೃಷಭ, ಮಿಥುನ, ಕಟಕ, ಕನ್ಯಾ ಮತ್ತು ತುಲಾರಾಶಿಯವರ ಜೀವನದಲ್ಲಿ ಹೇಗೆಲ್ಲ ಸುಖ ಸಮೃದ್ಧಿ ತರಲಿದೆ ಎಂದು. ಆದರೆ ನೆನಪಿಡಿ, ಗ್ರಹಗಳ ಸ್ಥಿತಿ ನಮಗೆ ಪೂರಕವಾಗಿದ್ದಾಗ ನಾವು ಮಾಡುವ ಶ್ರದ್ಧಾ ಭಕ್ತಿ ಮತ್ತು ಕಠಿಣ ಪರಿಶ್ರಮ ನಮಗೆ 100ರಷ್ಟು ಫಲ ನೀಡುತ್ತದೆ. ಆದ್ದರಿಂದ ಈ ದಿನದಂದು ವಿಷ್ಣು ಸಹಸ್ರನಾಮ ಪಠಿಸುವುದು, ಹಸಿದವರಿಗೆ ಅನ್ನದಾನ ಅಥವಾ ಜಲದಾನ ಮಾಡುವುದು ನಿಮ್ಮ ಪುಣ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.